ವಿನಯ್ ರಾಜ್ಕುಮಾರ್ದು ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾಳೆ. ಇವತ್ತು ಪ್ರೀಮಿಯರ್ ಶೋ, ಅದು ಕೂಡ ಮಟಮಟ ಮಧ್ಯಾಹ್ನ. ಲಾಸ್ಟ್ ಟೈಮ್ ರಿಲೀಸ್ ಆಗಿರುವಂತ ಪೆಪ್ಪೆ ಸಿನಿಮಾನ ನೋಡ್ಬಿಟ್ಟು ಬೇರೆ ಕಿತ್ಕ ಬಂದ್ಬಿಟ್ಟಿತ್ತು ನಂಗಂತೂ. ಅದಕ್ಕಿನ್ನ ಒಂದ್ ಹೆಜ್ಜೆ ಹಿಂದೆ ಒಂದು ಸರಳ ಪ್ರೇಮ ಕತೆ, ಸಚ್ ಡಿವೈನ್ ಲವ್ ಸ್ಟೋರಿ ಕಿಸ್ ಕೊಟ್ಬಿಟ್ಟೆ ಆ ಸಿನಿಮಾಗೆ. ವಿನಯ್ ಅವರು ನೋಡೋದಕ್ಕೆ ಸಾಫ್ಟ್ ಆಗಿದ್ದಾರೆ, ಹಾಗೇನೆ ಅವ್ರು ಮಾತಾಡೋದು ಕೂಡ ಸಾಫ್ಟ್, ಸಿನಿಮಾನು ಕೂಡ ಸಾಫ್ಟ್ ಆಗೇ ಇರ್ತದೆ ಅಂತ ಎಲ್ರಿಗೂ ಗೊತ್ತಿರೋದೆ. ಇನ್ನು ಈ ಸಿನಿಮಾದಲ್ಲೂ ಕೂಡ ಅದೇ ಸಾಫ್ಟ್ ಮೆತ್ಗೆ. ಸಿನಿಮಾ ಏನೋ ನಾವ್ ಅನ್ಕೊಳ್ಳೋ ರೀತಿ ಆ ಲೆವೆಲ್ ಅಲ್ಲಿ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಡಿಸಪಾಯಿಂಟ್ ಮಾಡೋದಂತೂ ಕನ್ಫರ್ಮ್. ನನ್ಗೆ ಇದುವರೆಗೂ ಒಂದು ವಿಷಯ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ. ಪೆಪ್ಪೆ ಸಿನಿಮಾದಲ್ಲೂ ಕೂಡ ಹಿಂಗೆ ಆಗಿತ್ತು. ಸಿನಿಮಾನ ಒಳಗಡೆ ಕೂತ್ಕೊಂಡು ನೋಡ್ಬಿಟ್ಟು ಎಲ್ಲ ಏನ ಮರಿ ಸಿನಿಮಾನೇ ಇದು ಅನ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಮೈಕ್ ಮುಂದೆ ವಾ ಸೂಪರ್ ಅನ್ಬಿಟ್ರು. ಅದನ್ನ ಕೇಳ್ಬಿಟ್ಟು ತಲೆ ಕೆಟ್ಟು ಕೆರೆ ಹಿಡ್ಕೊಂಡ್ಬಿಡ್ತು ನಂಗಂತೂ. ಇನ್ನ ಈ ಸಿನಿಮಾ ನೋಡ್ತಾ ಕೂತಿದೀನಿ, ಅಕ್ಕಪಕ್ಕದಲ್ಲೂ ಕೂಡ ಜನಗಳು ಕೂತವ್ರೆ. ಫಸ್ಟ್ ಹಾಫ್ ಮುಗಿತು, ಜನಗಳೆಲ್ಲ ಒಳ್ಳೊಳಗೆ ಮಾತಾಡ್ಕೊತವ್ರೆ. ನನಗ್ ಲೈಟ್ ಆಗಿ ಕೇಳಿಸ್ತೈತೆ ಏನ್ ಮರೆ ಸಿನಿಮಾ ಇದು ಅಂತ ಮಾತಾಡ್ಕೊತವ್ರೆ. ನನಗೂ ಕೂಡ ಅದೇ ರೀತಿ ಫೀಲ್ ಆಗಿತ್ತು. ಬಟ್ ಆದ್ರೆ ಮೂವಿ ಟೀಮ್ ಕೊನೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಎಂಟ್ರಿ ಕೊಡ್ತಾರೆ, ವಿನಯ್ ಅಣ್ಣವರು ಕೂಡ ಬರ್ತಾರೆ. ಹೆಂಗಿತ್ತು ಸಿನಿಮಾ ಅಂತ ಕೇಳ್ತಿದಾಗೆ ಸೂಪರ್ 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 ಅನ್ಬಿಟ್ರೆ ಎಲ್ರೂ. ನಾನು ಓಪನ್ ಆಗಿ ಹೇಳ್ಬಿಡೋಣ ತಗೆ ಅಂತ ಅನ್ಕೊಂಡೆ, ಬೇಡ ಅಂತ ಸುಮ್ನ ಅದೇ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಜನ್ಮಕ್ಕೆ ಹೋಗೋ ಸಿನಿಮಾದು 1 ಗಂಟೆ 55 ನಿಮಿಷ ಕರೆಕ್ಟ್ ಆಗಿ 2 ಗಂಟೆ ಹತ್ತತ್ರ. ಓಪನಿಂಗ್ ಶಾಟ್ ಅಲ್ಲಿ 19 ಸ್ಕಿಟ್ ಗಳ ಪ್ರಪಂಚನ ತೋರಿಸ್ತಾರೆ. ಸ್ಕ್ರೀನ್ ಪ್ಲೇ ಒಳಗಡೆ ಡೈರೆಕ್ಟರ್ ಕೀರ್ತಿ ಕೃಷ್ಣಪ್ಪ. ನಮ್ ಟೈಮ್ ಅಲ್ಲಿ ಗೋಲಿ ಆಡೋದು, ಬುಗ್ರಿ ಆಡೋದು, ಬಂಡಿ ಓಡಿಸೋದು, ಬೇರೆಯವ್ರ ತೋಟಕ್ ನುಗ್ಗಿ ಕನ್ನ ಹಾಕೋದು, ಇವೆಲ್ಲ ನಾವು ಕೂಡ ಮಾಡ್ಕೊಂಡ್ ಬಂದಿದೀವಿ. ಬಟ್ ಈಗಿನ ಜನರೇಷನ್ ಹುಡುಗರೆಲ್ಲ ವಿಡಿಯೋ ಗೇಮ್ಸ್, ಡಿನ್ನರ್ ಚಿಕನ್ ಡಿನ್ನರ್. ಆ 19 ಶ್ಲೋಕನ ನೀಟಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ ಡೈರೆಕ್ಟರ್. ಈ ಒಂದು ಕಾನ್ಸೆಪ್ಟ್ ನಿಜವಾಗ್ಲೂ ನನಗೆ ತುಂಬಾನೇ ಲೈಕ್ ಆಯ್ತು, ಹಂಗೇನೆ ಆರ್ಟ್ಗೂ ಟಚ್ ಆಯ್ತು. ಮ್ಯಾಟ್ರ್ ಇರೋದು ಇದ್ರಲ್ಲೆಲ್ಲ, ಮೈನ್ ಆಗಿರೋ ಸ್ಟೋರಿ ಬೇಸ್. ಈ 19th ಪ್ರಪಂಚದಿಂದ ಬರೋಂತವನೇ ನಮ್ಮ ವಿನಯ್ ಅಣ್ಣ ಅವರು. ತುಂಬಾನೇ ಹಿಂದುಳಿದಿರುವಂತ ಮಿಡಿಲ್ ಕ್ಲಾಸ್ ಅಲ್ಲಿ ಹುಟ್ಟಿರ್ತಾರೆ. ಇವ್ರಿಗೊಂದು ಡ್ರೀಮು, ನಾನು ಸಿನಿಮಾದ ದೊಡ್ಡ ಡೈರೆಕ್ಟರ್ ಆಗ್ಬೇಕು, ಯಾರು ಮಾಡಕ್ಕಾಗದಿರೋಂತ ಅಚೀವ್ಮೆಂಟ್ ನ ಮಾಡ್ಬೇಕು ಅಂತ. ಈ ಅಚೀವ್ಮೆಂಟ್ ನ ಮಾಡ್ತಾರ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ನಿಜವಾಗ್ಲೂ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಹಾಫ್ ಮಾತ್ರ ತುಂಬಾನೇ ಡ್ರ್ಯಾಗ್ ಮಾಡ್ಬಿಡ್ತು. ತಲೆ ಮೇಲೆ ಕೈ ಹಿಡ್ಕೊಂಡು ಕೆರ್ಕೋಬೇಕು ಆ ಲೆವೆಲ್ ಅಲ್ಲಿ ಜನಗಳೆಲ್ಲ ಮಾತಾಡ್ಕೊಳ್ಳೋ ತರ ಮಾಡ್ತದೆ, ಅದಂತೂ ಫಿಕ್ಸ್. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ 1 ವರ್ಷದಿಂದನೂ ಕೂಡ ಫೇಮಸ್ ಆಗಿರೋಂತ ಒಂದು ಸಾಂಗ್ ಎಲ್ಲ ಕಡೆನೂ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಸಿನಿಮಾದ ಸಾಂಗ್. ಇನ್ನ ಇಂಟರ್ವಲ್ ಮುಗಿಸ್ಕೊಂಡ್ ಬಂದ ತಕ್ಷಣ ಸಾಂಗ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ವಲ್ಪ ಮೈಂಡ್ ಆಕ್ಟಿವ್ ಆಗಿ ಜನಗಳ ಮುಖದಲ್ಲಿ ಸ್ವಲ್ಪ ಖುಷಿ ಅಳ್ತದೆ. ಆ ಸಾಂಗ್ ಕೇಳ್ತಾ ರಿದಮಿಕ್ ಆಗಿ ಆ ತರ ಇತ್ತದಲ್ಲ, ಆ ಸಾಂಗ್ಗೆ ನಾನು ಕೂಡ ಫಿದಾ ಆಗಿದೆ. ಆ ಸಾಂಗ್ ಬರ್ತಿದಾಗೇನೆ ನನ್ ಮೈಂಡ್ ಸೆಟ್ ಕೂಡ ಆಕ್ಟಿವ್ ಆಗೋಯ್ತು. ಓ ಸಾಂಗ್ ಆರು ಬಂತಲ್ಲ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯ್ತು ಅಂತ ಫೀಲ್ ಬರ್ತದೆ ಮೈಂಡ್ ಒಳಗಡೆ. ಅದಾದ್ಮೇಲೆ ಬರುವಂತ ಸ್ಟೋರಿ ಎಲ್ಲ ರೆಗ್ಯುಲರ್ ಆಗಿ ಪರವಾಗಿಲ್ಲ ಮರೆಯ ಏನೋ ಒಂದ್ ನೋಡಿದ್ವಿ ಅನ್ನೋ ಲೆವೆಲ್ ಗೆ ಫೀಲ್ ಬರ್ಸುತ್ತೆ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಮಧ್ಯದಲ್ಲಿ ಕತೆ ಸ್ಟೋರಿನ ಸ್ಪೀಡ್ ಆಗಿ ಜಂಪ್ ಮಾಡ್ಬಿಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಒಳಗಡೆ ಪಟ್ ಅಂತ ನುಗ್ಗಿಸ್ಬಿಟ್ಟವ್ರೆ. ಕೆಲವೊಂದ್ ಕಡೆ ಡ್ರ್ಯಾಗು ಕೂಡ ಆಗಿದೆ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಫುಲ್ ಡ್ರ್ಯಾಗು, ಸೆಕೆಂಡ್ ಹಾಫ್ ಅಲ್ಲಿ ಪಟ್ ಸ್ಪೀಡು. ಇನ್ನ ಹೀರೋಯಿನ್ ಅದಿತಿ ಪ್ರಭುದೇವ್ ಅವರ ಎಂಟ್ರಿ ಅಪಿಯರೆನ್ಸ್ ನ ನೋಡ್ಬಿಟ್ಟು ತಲೆ ಕೆಟ್ಟಬಿಟ್ಟಿತ್ತು. ಈ ರೀತಿನೂ ಎಂಟ್ರಿ ಕೊಡ್ತಾರ ಹೀರೋಯಿನ್ ಗೆ ಅಂತ. ಅದೇ ಓಪನಿಂಗ್ ಸಾಂಗ್ ಇಂದಾನೆ ಇಂಟ್ರೊಡಕ್ಷನ್ ಮಾತ್ರ ಸೈಕ್ ಆಗಿತ್ತು. ಇನ್ನ ಧಾರಾವಾಹಿಲಿ ಆಕ್ಟ್ ಮಾಡ್ತಿದ್ದಂತ ನಿಶಾ ಮೇಡಮ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇಲ್ಲಿ. ಅವ್ರ ಕ್ಯಾರೆಕ್ಟರ್ ಹಾಗೇನೆ ವಿನಯ್ ಅಣ್ಣ ಅವ್ರ ಕ್ಯಾರೆಕ್ಟರ್ ಒಂದ್ ಲೆವೆಲ್ ಗೆ ಮರ್ಜ್ ಆಗ್ತಾ ಹೋಗ್ತಿದ್ರು ಕೂಡ ಕಾಲೇಜ್ ಲೈಫ್ ಅಲ್ಲೇ ಅದಾಗ್ಬಿಡೋದು ಅಂದ್ರೆ ಏನದು, ಅದು ಮಾತ್ರ ಸೈಕ್ ಆಗಿತ್ತು. ಆ ಏಜ್ ಗೆ ಆ ತರ ಆಯ್ತದ. ಕಾಮಿಡಿಗಳು ಮಾತ್ರ ಮುಕ್ಕರ್ಕೊಂಡ್ ನಗ್ಸೋ ತರ ಇತ್ತು. ಕೆಲವೊಂದ್ ಕಡೆ ಓಕೆ, ಇನ್ ಕೆಲವೊಂದ್ ಕಡೆ ಮುಕ್ಕರಿಯದೆ. ಫೋರ್ಸ್ಫುಲ್ ಆಗಿ ಒಂದು ಸೀನ್ ಮಾತ್ರ ವಿಚಿತ್ರವಾಗಿ ಮಾಡ್ಬಿಟ್ರು. ಅದೇನೆ ವಿ ರವಿಚಂದ್ರನ್ ಸರ್ ಅಪಿಯರೆನ್ಸ್. ವೀಕೆಂಡ್ ವಿತ್ ರಮೇಶ್ ಅನ್ನೋ ಒಂದು ಎಪಿಸೋಡ್ ನ ರೀಪ್ಲೇಸ್ ಮಾಡ್ಬಿಟ್ಟವ್ರೆ ವಿ ರವಿಚಂದ್ರನ್ ಪ್ರೋಗ್ರಾಮ್ ಆಗಿ. ರವಿ ಅಂಕಲ್ ಅವ್ರ ಸ್ಕ್ರೀನ್ ಪ್ಲೇ ಒಳಗಡೆ ಯಾವ್ದೋ ಸ್ಕೂಲ್ ಡೇ ಮುಂದೆ ಪೇಪರ್ ಹಿಡ್ಕೊಂಡು ನ್ಯೂಸ್ ಪೇಪರ್ ಓದ್ತಾವ್ರೆ. ಎಲ್ಲಾ ಕ್ಯಾರೆಕ್ಟರ್ ಗಳು ಹಿಂಗ್ ಬಂದ್ರು ಹಂಗ್ ಬಂದ್ರು ಅನ್ಬಿಟ್ಟು ಅದು ಮಾತ್ರ ಒಂದ್ ಸ್ವಲ್ಪ ವಿಚಿತ್ರವಾಗಿತ್ತು. ಸೊ ಓವರ್ ಆಲ್ ಹೇಳೋದ್ರೆ ಸಿನಿಮಾ ಅಷ್ಟಕ್ಕಷ್ಟೇನೆ ಒನ್ ಟೈಮ್ ನೋಡ್ಬೋದು. ಸಾಂಗ್ ಪ್ಲಸ್ ಹಾಗೇನೆ ಇಲ್ಲಿ ಸ್ಟ್ರಗಲ್ ಮಾಡೋ ಅಂತ ಒಬ್ಬ ನ್ಯೂ ಕಮ್ಮರ್ ಡೈರೆಕ್ಟರ್, ಶಾರ್ಟ್ ಸ್ಟೋರಿ ಅಷ್ಟನ್ ಬಿಟ್ರೆ ಮಿಕ್ಕಿದ್ದೆಲ್ಲ ಅಷ್ಟಕ್ಕಷ್ಟೇನೆ. ಬೈದು ಲಾಸ್ಟ್ ವೀಕು ರೀಪನ್ ಸ್ವಾಮಿ ಬಂದಾಗ ರಾಘು ಅಣ್ಣನ್ ಜೊತೆ ಸೆಲ್ಫಿ ತಗೊಂಡಿದೆ, ಅದು ಕೂಡ ಫ್ರೀ ಆಗಿ ಆರಾಮಾಗಿ. ಇಲ್ಲೂ ಕೂಡ ವಿನಯ್ ಅಣ್ಣ ಅವ್ರ ಜೊತೆಗೆ ಏನಾದ್ರು ತಗೊಂಬೋದ ಅಂತ ಟ್ರೈ ಮಾಡ್ದೆ, ಮಿಸ್ ಆಗಿ ಹೋಗ್ಬಿಟ್ರು. ಯಾಕಂದ್ರೆ ಜನಗಳೆಲ್ಲ ಹೋಗಿ ನೊಣ ಮುತ್ಕೊಂಡ್ಬಿಟ್ಟಿದ್ರು, ಜಾಗನೇ ಸಿಕ್ನಿಲ್ಲ. ಸಿಕ್ಕಿದಿದ್ರೆ ಇವರು ಕೊಟ್ಟಿರೋರೇನೋ ಫೋಟೋನ. ಇನ್ನ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟೋರಿ ಮೇಲೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ನಾನ್ ಮುಂದೆ ಏನಾದ್ರು ಒಂದ್ ದೊಡ್ಡ ಸಾಧನೆ ಮಾಡ್ತೀನಿ ಸಿನಿಮಾ ಇಂಡಸ್ಟ್ರಿಲಿ ಅಂತ ಕನ್ಸಿಟ್ಕೊಂಡಿರೋರ್ಗೆಲ್ಲ ಇದು ಒಂದು ಮೈಲಿಗಲ್ಲಾಗೋದು ಫಿಕ್ಸ್. ಎಲ್ಲ ಚೀಪ್